ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಅಂತ ಹೇಳ್ತೀನಿ. ಯಾಕಂದರೆ ಟೈಮ್ ಇವಾಗ 12:25. ನಾನೇನಾದರೂ 5 ನಿಮಿಷ ಜಾಸ್ತಿ ಹೇಳಿದ್ರು ಇಲ್ಲ ಅದು ಇಷ್ಟರಲ್ಲಿದೆ ಅಷ್ಟರಲ್ಲಿದೆ ಅಂತ ಹೇಳ್ತಾನೆ. ಇವ್ರು ಮಾತ್ರ 12:30 ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ಮಾಡೋ ಮೂಡಲ್ಲಂತೂ ನಿಜ ಇರಲಿಲ್ಲ. ಬಟ್ ಯಾಕೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಬೇಜಾರಾಗಕ್ಕೆ ಶುರುವಾಗಿತ್ತು. ಯಾಕೆ ಅಂತಂದರೆ ನಮ್ಮ ಚಿಂಟುಗೆ ಫೀವರ್. ತಾತನಿಂದ ಅವನು ಹುಷಾರು ತಪ್ಪಿದ್ದಾನೆ. ಅವ್ರ ತಾತಂಗೆ ಹುಷಾರಿರಲಿಲ್ಲ. ಆಲ್ಮೋಸ್ಟ್ ಸ್ಯಾಟರ್ಡೇಯಿಂದನೂ ಅವ್ರ ತಾತಂಗೆ ಜ್ವರ ಇತ್ತು. ನಮ್ಮಪ್ಪಂಗೆ ಶುಕ್ರವಾರನೇ ಲೈಟಾಗಿ ಫೀವರ್ ಅಂತಿದ್ರು. ಶನಿವಾರನೂ ಸ್ವಲ್ಪ ಮಾತ್ರೆ ತೊಗೊಂಡಿದ್ರು ಜ್ವರ ಹಾಗೆ ಅಂತ ಹೇಳಿ. ನಾವಿನ್ನು ಭಾನುವಾರ ಹೋಗಿ ಅಲ್ಲೇ ಉಳ್ಕೊಂಡ್ವಿ. ಜ್ವರ ಜಾಸ್ತಿನೇ ಆಯಿತು ಚಿಂಟುಗೆ ನಿನ್ನೆ. ಹಾಗೂ ಮಸಾಲೆ ಪುರಿ ಎಲ್ಲ ತಿಂದ್ವಿ. ಅವ್ನು ಹೇಳಲೇ ಇಲ್ಲ ಜ್ವರ ಇದೆ ಅಂತ. ಒಂಚೂರು ಅಕ್ಕಂಗೆ ಹೇಳಿದೆ, ಅಕ್ಕ ಅಮ್ಮಂಗೆ ಹೇಳು ನನ್ನ ಕೈಲಿ ಬರೋಕ್ಕಾಗ್ತಿಲ್ಲ ಅಂತ. ಅವಳು ಹೇಳಿಲ್ಲ. ಯಾರಿಗೆ ಹೇಳಬೇಕು? ಇವನು ಅವ್ರ ಅಕ್ಕಂಗೆ ಹೇಳಿದ್ದಾನೆ. ಅಕ್ಕ ಯಾಕೋ ಸುಸ್ತಾಗ್ತಿದೆ, ನನಗೆ ಕಣ್ಣೆಲ್ಲ ಉರಿದಿದೆ ಹಾಗೆ ಅಂತೆಲ್ಲ ಹೇಳಿದ್ದಾನೆ. ಬಟ್ ಅವಳು ನೀನು ಜಾಸ್ತಿ ಓಡಾಡ್ತೀಯಲ್ಲ ಅದಕ್ಕೆ ಹಂಗೆ ಆಗ್ತಿರ್ಬೇಕು ಅಂತ ಹೇಳಿದ್ದಾಳೆ. ನಮಗೂ ಹೇಳಿಲ್ಲ, ಇವನು ನನಗೂ ಹೇಳಿಲ್ಲ. ಸಂಜೆ ನಾನು ಮಸಾಲೆ ಪುರಿ ಎಲ್ಲ ನೆನ್ನೆ ತೊಗೊಂಡು ಹೋದಾಗ ಆವಾಗಲೂ ಇವನು ಏನೂ ಹೇಳಿಲ್ಲ. ಬಟ್ ಮುಖ ಡಲ್ಲ ಅನಿಸಿತು. ಮೇ ಬಿ ಒಬ್ಬನೇ ನಾನು ಅದಕ್ಕೆ ಬೇಜಾರು ಮಾಡ್ಕೊತಿದ್ದಾನೇನೋ ಅಂತ ನಾನು ಅಂದ್ಕೊತಿದ್ದೆ. ಆಮೇಲೆ ಗೊತ್ತಾಯ್ತು. ಆಮೇಲೆ ಹತ್ರದಲ್ಲಿ ಹೋಗಿ ಮಗನಿಗೆ ಮುದ್ದು ಮಾಡ್ಬೇಕಾದ್ರೆ ಮುದ್ದು ಕೊಡ್ಬೇಕಾದ್ರೆ ಬಿಸಿ ಬಿಸಿ ಫೀಲ್ ಆಯ್ತು ನನಗೆ. ಆವಾಗ ನೋಡಿದ್ರೆ ಜ್ವರ. ಸರಿ ಅಂತ ಹೇಳಿ ನಾನು ರಾತ್ರಿನೇ ಕರ್ಕೊಂಬಂದ್ಬಿಟ್ಟೆ. ಚೈತು ಅಮ್ಮ ನಾನು ಹಂಗಾದ್ರೆ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಅಂದು ಚೈತುನ ಅಲ್ಲೇ ಬಿಟ್ಟು ಚಿಂಟು ಮಾತ್ರ ಕರ್ಕೊಂಡು ಬಂದು ರಾತ್ರಿ ಎಲ್ಲ ಮೆಡಿಸನ್ ಹಾಕಿ ಬೆಳಗ್ಗೆನೂ ಮೆಡಿಸನ್ ಸ್ವಲ್ಪ ಕಡಿಮೆ ಆಗಿದೆ. ಮುಖ ಕ್ರೀಮ್ ಹಾಕೊಂಚೂರು ಈಗ ಒಂಚೂರು ಮಗನಿಗೆ ಕಡಿಮೆ ಆಗಿದೆ. ಈಗ ಒಂದು ಸ್ವಲ್ಪ ಬೆಟರಾಗಿ ಇದ್ದಾನೆ. ಈಗ ಅಡುಗೆ ಮಾಡಿಬಿಟ್ಟು ಬೆಳಿಗ್ಗೆ ಇಡ್ಲಿ ತಿಂದ್ವಿ. ಇಡ್ಲಿ ಕೊಟ್ಟು ಮಾತ್ರೆ ಕೊಟ್ಟೆ. ಇವಾಗ ಹೋಗಿ ಅಡುಗೆ ಮಾಡಿಬಿಟ್ಟು ಮುದ್ದೆ ಮಾಡೋಣ ತಿನ್ನೋಣ ಅಂತಿದ್ದೀನಿ. ನಾನು ತಿನ್ನಿಸ್ಬೇಕಾಗ ನೀನು ತಿನ್ನೋ. ಭಾಳ ಚಿಕ್ಕವನಾಗ್ಬಿಡ್ತಾನೆ. ನನಗೊಂದು ಹುಷಾರು ತಪ್ಪಿತು ಅಂದರೆ ಸಾಕು. ಎಷ್ಟು ಚಿಕ್ಕ ಮಗು ಆಗ್ಬಿಡುತ್ತೆ ಅಂದರೆ ತೊಟ್ಲಾಕ್ಬಿಟ್ಟು ತೂಗಿದ್ರು ಬೇಕಾದ್ರೆ ತೊಟ್ಲಲ್ಲಿ ಮಲ್ಕೋತೀನಿ ಅಂತಾರೆ. ಅಷ್ಟು ಚಿಕ್ಕ ಮಗು ಆಗೋಗ್ತಾನೆ. ಈಗ ನೆಕ್ಸ್ಟು 4th ಸ್ಟ್ಯಾಂಡರ್ಡ್ ನನ್ನ ಮಗ. ನಾಳೆ ಎಲ್ಲ ನಾಡಿದ್ದು ರಿಸಲ್ಟ್ ನಮ್ಮ ಚಿಂಟಿದ್ದು. ನಾಳಿದ್ದು ನಾಳೆ 3rd 4th ನಾಡಿದ್ದು ಥರ್ಸ್ಡೇ 4th. ಅಷ್ಟರಲ್ಲಿ ಚಿಂಟುನ ಸ್ವಲ್ಪ ಹುಷಾರು ಮಾಡಿ ಎಲ್ಲಾನು ಕರೆಕ್ಟ್ ಎ ಬಂದಿದ್ರೆ ನಾನು ಬ್ಯಾಟ್ ಬಾಲ್ ಕೊಡಿಸ್ಬೇಕು. 1 ಬಿ ಬಂದ್ರೂ ಬ್ಯಾಟ್ ಬಾಲ್ ಕೊಡಿಸ್ಬೇಕು. ಬರೀ ಕಾಲಮ್ ಫೈನಲ್ ಎಕ್ಸಾಮ್ ಕಾಲಮಲ್ಲಿ ಎ ಬಂದಿದ್ರೆ ಸಾಕು ನಮಗೆ. ಹಾಗಾಗಿ ಇವಾಗ ಕಂಪ್ಲೀಟ್ ಮಗ ರೆಸ್ಟ್ ಮಾಡ್ತಾ ಇದ್ದಾನೆ. ನಾನು 2 ಡೇಸಲ್ಲಿ ಬೇಗ ಮಗನ ಹುಷಾರು ಮಾಡಬೇಕು. ತಗೊಂಡು ಮನೆಗೆ ಇಟ್ಬಿಟ್ಟು ಮನೆಗೆ ಹೋಗೋದು ಮತ್ತೆ ಅಲ್ಲಿಗೆ ಹೋಗ್ತೇನೆ. ನಾನು ಓದತ್ತೆ ಮಲ್ಕೊಳ್ಳೋಕೆ ಆಗಿಲ್ಲ 2 ದಿನದಲ್ಲೂ. ಒಂದಿನ ಹುಷಾರು ತಪ್ಪಿತ್ತು, ಅದಕ್ಕೆ ಬೇಡ ಅಂದಿದ್ರು. ಇನ್ನೊಂದು ದಿನ ಇದು ನನಗೆ ಬೇಗ ನಿದ್ದೆ ಮಾಡ್ಬಿಟ್ಟೆ. 3ನೇ ದಿನ ನಿಮ್ಮ ಜೊತೆ ಮಲ್ಕೊಂಡೆ. ಎಲ್ಲಿ ಮಲ್ಕೊಳ್ಳೋದು ನಾನು? ಅವನಿಗೆ 30 ಕತೆಗಳು ಹೇಳ್ಕೊಂಡು ಮಾತಾಡ್ಕೊಂಡು ಹಿಂಗಲ್ಲ ಹಂಗೆ ಅಂತ ಶುದ್ಧ ಊದ್ಕೊಂಡು ಮಲಗಿದ್ರೆ ಮಲಗಂಗೆ, ಇಲ್ಲ ಅಂದರೆ ಇಲ್ಲ ಅಂತ. ಮನೇಲಿ ಅಪ್ಪಂಗ ಅಮ್ಮಂಗೆ ಇಬ್ರಿಗೂ ಸ್ವಲ್ಪ ಹುಷಾರು ತಪ್ಪಂಗೆ ಇದ್ರು. ಬಟ್ ನಮ್ಗೆ ಬಿಡಬಾರ್ದಿತ್ತು, ಕರ್ಕೊಂಬರ್ಬೇಕಿತ್ತು. ಹುಷಾರಾಯಿದ್ರೆ ಕ್ರೀಮ್ ಹಚ್ಚೋದು ಮುಖ ಹೆಂಗೋಗಿದ್ದು. ಈಗ ಹೋಗಿ ಅಡುಗೆ ಮಾಡಿಬಿಟ್ಟು ನುಗ್ಗೆಕಾಯಿ ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನೇ ನಮ್ಮ ಮನೆಯವರು ಕೂಡ ಊರಿಂದ ಬರ್ತಾ ಇದ್ದಾರೆ ಇವತ್ತು. ಹಾಗಾಗಿ ಅಡುಗೆ ಮಾಡಿಟ್ಬಿಟ್ಟು ಕೆಳಗಡೆ ಹೋಗಿ ಇವತ್ತು ಮಾಲ್ಟ್ ಕೆಲಸ ಇದೆ, ಮಾಲ್ಟ್ ಪ್ರಿಪೇರ್ ಮಾಡಬೇಕು. ಓಕೆ, ಸುಮಾರು ಕೆಲಸಗಳಿದೆ, ಅದನ್ನೆಲ್ಲ ಮಾಡಿ ಮುಗಿಸೋಣ. ಈಗ ನೆನೆ ತಂದಿದ್ದೆಲ್ಲ ಇಲ್ಲೇ ಇಟ್ಟಿದ್ದೀನಿ, ಯಾವುದೂ ಎತ್ತಿದ್ದಿಲ್ಲ ಬಟ್ಟೆಗಳನ್ನ. ನಮ್ಮ ಮನೆಯವ್ರು ಬಂದು ಹಾಕ್ಕೊಂಡು ನೋಡಿಬಿಡಲಿ. ನೋಡಿದ್ಮೇಲೆ ಯಾವ್ದು ಬೇಕೋ ಬೇಡ ಇಟ್ಕೊಂಡು ಇನ್ನು ಉಳಿದಿದ್ದನ್ನು ವಾಪಸ್ ಕಳಿಸಿದ್ರೆ ಓ ಆಯಿತು ಅಂತ. ಇಲ್ಲ, ಏನು ಬರ್ತಡೇ ಅನ್ನೋದೆಲ್ಲ ಒಂದು ಫೀಲ್ ಹ್ಯಾಪಿ ಹಾಗೆ ಖುಷಿ. ಓದೆ ಮನೆಯೆಲ್ಲ ಗಲೀಜು ಮಾಡ, ನನ್ನ ಕೆಲಸ ಮಾಡಿ ಸಾಕಾಗಿದೆ. ಬೇಡ, ಏನು ಬೇಡ, ಹಿಂಗೆ ಹಿಂಸೆ ಕೊಡ್ತಾನೆ, ಬೇಡ. ಓಕೆ, ಇವಾಗ ಹೋಗಿ ಪಟ ಅಂತ ಅಡುಗೆ ಮಾಡಿಬಿಟ್ಟು ಆಮೇಲೆ ಏನು ಇತ್ತಲ್ಲ ಕೆಲಸ. ಬೆಳಿಗ್ಗೆ ತಿಂಡಿ ಬಂದು ಹೊರಗಡೆ ಹೋಟ್ಲಿಂದನೇ ತರಿಸಿದ್ದೆ, ಇಡ್ಲಿ ಮತ್ತು ಸಾಂಬಾರು. ಯಾಕಂದರೆ ಚಿಂಟುಗೆ ಹುಷಾರಿಲ್ದಿರೋ ಕಾರಣಕ್ಕೆ ಬೇರೆ ಏನೂ ನೀನು ತಿನ್ಸಿದ್ರು ಅವ್ನಿಗೆ ತಿನ್ನೋದಿಲ್ಲ. ಜೊತೆಗೆ ಇನ್ನೊಂದು ಏನಂದರೆ ಬೇರೆ ಏನೂ ಅವ್ನು ಇಷ್ಟಪಡ್ತಾ ಇರಲಿಲ್ಲಮ್ಮ. ಏನು ಬೇಡ, ಇಡ್ಲಿ ಒಂದು ತರಿಸಿ ಸಾಕು ಅಂತ ಇದ್ದ. ಹಂಗೂ ಪೊಂಗಲ್ ಮಾಡಿ ಏನಾದರೂ ತಿನ್ಸೋಣ ಅಂದ್ಕೊಂಡ್ರೆ ಅವ್ನಿಗೆ ಯಾಕೋ ಏನೂ ಬೇಡ ಅಂತ ಇದ್ದ. ಅದರಲ್ಲೂ ಒಂದು ಇಡ್ಲಿ ತಿಂದಿದ್ದೆ ಹೆಚ್ಚಿತ್ತು.
ಆಮೇಲೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಈಗ ಒಂದು ಸ್ವಲ್ಪ ಬೆಟರ್ ಇದ್ದಾನೆ. ಈಗ ಸಮ್ಮರ್ ಇರೋದ್ರಿಂದ ಏನಪ್ಪ ಅಂದರೆ ಮಕ್ಕಳಿಗೆ ಹುಷಾರಾಗಿ ನೋಡ್ಕೋಬೇಕು. ಅವ್ರು ನೀರು ಕುಡಿಯೋದಿಲ್ಲ, ಮೇಯ್ನ್ ಅದೇ ಪ್ರಾಬ್ಲಮ್ನ ಹೇಳಿ ಹೇಳಿ ನೀರು ಕುಡಿಸ್ತಾ ಇರಬೇಕು. ಇನ್ನೊಂದು ಏನಂದರೆ ಅಪ್ಪನಿಗೂ ಹುಷಾರಿರಲಿಲ್ಲ, ಅಮ್ಮನಿಗೂ ಹುಷಾರಿರಲಿಲ್ಲ. ಅಲ್ಲಿ ಚಿಂಟು ಇದ್ದಿದ್ದರಿಂದ ಅದು ವೈರಲ್ ಫೀವರ್ ಥರ ಒಬ್ಬರಿಂದ ಒಬ್ಬರಿಗೆ ಬಂದಿರೋ ಅಂಥದ್ದು. ಫೈನಲಿ ಇವಾಗ ಚಿಂಟು ಚೆನ್ನಾಗಿದ್ದಾನೆ, ಆರಾಮಾಗಿದ್ದಾನೆ. ಬಟ್ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಮನೇಲಿ ಚಿಕ್ಕ ಮಕ್ಕಳು ಯಾರಿದ್ದಾರೆ ಅವರೆಲ್ಲರಿಗೂ ಆದಷ್ಟು ನೀರನ್ನು ಹೇಳಿ ಹೇಳಿ ಕುಡಿಸಿ ಅವ್ರಿಗೆ ಅಂತಲೇ ಒಂದು ಬಾಟ್ಲಲ್ಲಿ ನೀರು ತುಂಬಿಸಿಟ್ಬಿಡಿ. ಅವ್ರಿಗೆ ಹೋಗ್ತಾ ಬರ್ತಾ ಅದನ್ನು ಕುಡಿಯೋದಕ್ಕೆ ಹೇಳ್ತಾರೆ. ಖಾಲಿ ಆಗ್ತಿದ್ದಂಗೆ ನೀರನ್ನ ತುಂಬಿಸಿ ಇಡಿ. ಇದನ್ನು ನಾವು ಮಾಡಿದರೆ ಈ ಒಂದು ಸಮ್ಮರಲ್ಲಿ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಬರುವಂಥದ್ದು, ಜಾಸ್ತಿ ಬರುವಂಥದ್ದು ಏನಾದರೂ ಇದ್ದರೆ ಕಡಿಮೆ, ಒಂದು ಸ್ವಲ್ಪನಾದರೂ ಕಡಿಮೆ ಆಗುತ್ತೆ ಅನ್ನೋದಷ್ಟೇ. ಯಾಕಂದರೆ ಈ ಬಿಸಿಲು ಯಾವ ರೀತಿಯಾಗಿದೆ ಅಂದರೆ ಮನೆ ಒಳಗೆ ಇದ್ದರೂ ಕೂಡ ಇರೋಕ್ಕಾಗ್ತಲ್ಲ, ಆ ಲೆವೆಲಿಗೆ ಸೆಕೆ ಹೊಡಿತಾ ಇದೆ ಮಾತ್ರ. ನನಗಂತೂ ನಿಜವಾಗ್ಲೂ ಚಳಿ ಬೇಕಾದ್ರೆ ಎಷ್ಟಾದರೂ ತಡ್ಕೊಬೋದು, ಈ ಸೆಕೆನ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅದೇ ಹೇಳ್ತಾ ಇದ್ದೆ, ನಾವು ಇಷ್ಟು ಬೆಂಗಳೂರಲ್ಲಿ ಇದ್ಕೊಂಡು ಅಥವಾ ನಾವು ಮರ ಗಿಡಗಳ ಹತ್ತಿರ ಮನೆ ಇರೋದ್ರಿಂದ ಇಷ್ಟು ಒಂಥರ ನೇಚರ್ಗೆ ಹತ್ತಿರ ಇದ್ದೀವಿ ಅಂತಂದರೂ ಕೂಡ ಈ ಸೆಕೆ ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ಬಳ್ಳಾರಿ ಸೈಡೆಲ್ಲ ಆ ಕಡೆ ರಾಯಚೂರು ಕಡೆ ಎಲ್ಲ ಇರೋರು ಹೇಗಿರ್ಬೋದಪ್ಪ ಅಲ್ಲಿ, ಯಾಕಂದರೆ ಅಲ್ಲೆಲ್ಲ ತುಂಬಾ ಬಿಸಿಲು ಅಂತಾರೆ. ಹಾಗಾಗಿ ಹೇಗಿದ್ದಾರೋ ಜನ ಅನ್ನೋಷ್ಟು ಹೆದರಿಕೆ ಆಗಿಬಿಟ್ಟಿದೆ ಈಗ ಬಿಸಿಲಲ್ಲಿ ನೋಡ್ತಾ ಇದ್ದರೆ. ನೋಡೋಣ ಯಾವಾಗ ಈ ಬಿಸಿಲು ಕಡಿಮೆ ಆಗುತ್ತೋ, ಒಂದು ಸರಿಯಾದರೂ ಮಳೆ ಬಂದರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿದೆ. ನಮ್ಮ ಬೆಂಗಳೂರು ಆಗ್ಬೋದು ಅಥವಾ ಎಲ್ಲ ಊರಾಗ್ಬೋದು, ಆ ರೀತಿ ಬಿಸಿ ಹಬೆ ಗಾಳಿ ಬರ್ತಾ ಇರುವಂಥದ್ದು. ಓಕೆ, ಈಗ ಬಂದು ನಾನಿಲ್ಲಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಏಕೆಂದರೆ ನಮ್ಮ ಚಿಂಟುಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅವನಿಗೆ ಇಷ್ಟ ಆಗುವಂಥ ಸಾಂಬಾರು ಏನಾದರೂ ಮಾಡಿದ್ರೆ ಅವ್ನಿಗೆ ಊಟ ಮಾಡಿಸೋದಕ್ಕೆ ನನಗೆ ಕಷ್ಟ ಆಗೋದಿಲ್ಲ. ಇಲ್ಲ ಅಂತಂದರೆ ನನಗೆ ಕಷ್ಟ ಆಗುತ್ತೆ ಅವ್ನಿಗೆ ಊಟ ಮಾಡಿಸ್ಬೇಕು ಅಂತ ಅಂದ್ರೆ. ಅದಕ್ಕೆ ನುಗ್ಗೆಕಾಯಿ, ಆಲೂಗಡ್ಡೆ, ಬದನೆಕಾಯಿ, ಸೀಮೆ ಬದನೆಕಾಯಿ ಎಲ್ಲನೂ ಒಟ್ಟಿಗೆ ಹಾಕಿಬಿಟ್ಟು ಸಾಂಬಾರು ಪುಡಿ ಮತ್ತು ಟೊಮೆಟೊ ಎರಡನ್ನೂ ರುಬ್ಕೊಂಡು, ನಾನು ಟೊಮೆಟೊ ಬಾಯಿ ಸಿಕ್ಕಿದ್ರೆ ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ನಾನು ಪ್ಯೂರಿ ಮಾಡ್ಕೊಂಬಿಡ್ತೀನಿ. ಟೊಮೆಟೊ ಜೊತೆ ಸ್ವಲ್ಪ ಸಾಂಬಾರು ಪುಡಿನೂ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ತರಕಾರಿ, ಆಲೂಗಡ್ಡೆ, ಬದನೆಕಾಯಿ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆನೂ ಒಟ್ಟಿಗೆ ಹಾಕ್ಬಿಡ್ತೀನಿ ಕೆಲವೊಂದು ಟೈಮಲ್ಲಿ. ಇಲ್ಲ ಅಂತಂದರೆ ಆಮೇಲೆ ಮತ್ತೆ ಇನ್ನೊಂದು ಸರಿ ಹಾಕೊಳ್ಳೋದು ಯಾರಿದು ಅಂತಂದ್ಬಿಟ್ಟು ಒಟ್ಟಿಗೆ ಹಾಕೊಂಬಿಡೋಂಥದ್ದು. ಬೇಳೆನ ಸಪ್ರೇಟ್ ಬೇಯಿಸ್ಕೊಂಡಿರ್ತೀನಿ. ಈ ಸಾಂಬಾರು ಪುಡಿ, ಟೊಮೆಟೊ ಎಲ್ಲ ಜೊತೆಗೆ ತರಕಾರಿ ಎಲ್ಲ ಬೆಂದಮೇಲೆ ಇನ್ನೇನು ಲಾಸ್ಟಲ್ಲಿ ಇಳಿಸ್ಬೇಕು ಅನ್ನೋ ಟೈಮಲ್ಲಿ ಬೇಳೆನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡೋ ಸಾಂಬಾರು ಪುಡಿ ಆಗೋಯಿತು. ನಮ್ಮಲ್ಲಿ ಕಾಯಿ ತುರಿ ಎಲ್ಲ ಅಷ್ಟು ಬಳಸೋದಿಲ್ಲ ಬೇಳೆ ಸಾಂಬಾರಿಗೆ. ಕಾಯಿ ತುರಿ ಹಾಕ್ತೀವಿ ಅಂತಂದರೆ ಬೇಳೆ ಕ್ವಾಂಟಿಟಿ ಕಡಿಮೆ ಮಾಡಿರ್ತೀನಿ. ಇಲ್ಲಾಂತಂದರೆ ಬೇಳೆನೇ ಹಾಕೋಕ್ಕೆ ಹೋಗಲ್ಲ, ಬರೀ ಕಾಯಿ, ಟೊಮೆಟೊ ಎಲ್ಲ ರುಬ್ಬಿಟ್ಟು ಹಾಗೆ ಒಗ್ಗರಣೆ ಮಾಡಿ ಮಾಡೋವಂಥದ್ದು ಸಾಂಬಾರು ಇರುತ್ತೆ. ನಮ್ಮನೆ ಸಾಂಬಾರು ಪುಡಿನೇ ಸ್ವಲ್ಪ ಟೇಸ್ಟ್ ಬೇರೆ ಥರನೇ ಇರುತ್ತೆ, ಹಂಗಾಗಿ ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ನಾವು. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂದು 2:15 ಆಯಿತು. ಅಡುಗೆನೂ ಕೂಡ ಆಗಿದೆ. ಈಗ ನಮ್ಮ ಚಿಂಟಿಗೆ ಊಟ ಮಾಡಿಸಿ ಮಾತ್ರೆ ಕೊಟ್ಟು ಆನಂತರ ಕೆಳಗಡೆ ಹೋಗಿ ನಾನು ಕೆಲಸ ಮಾಡೋಣ ಅಂತ ಹೇಳಿ ನಾನಿನ್ನೂ ಹೋಗಿಲ್ಲ. ಫ್ರೆಶ್ ಅಪ್ ಆಯಿತು, ಚಿಂಟಿಗೆ ಸ್ನಾನ ಮಾಡಿಸಿದೆ. ಒದ್ದೆ ತಲೆ ಬಾಚಿದ ನಾಳೆ ಎಷ್ಟು ಬೇಗ. ಯಾಕೆ ಮಗ ಎಂತ ಎಷ್ಟು ಥಂಡಿ ಆಗುತ್ತಲ್ಲ, ತಲೆ ಎಲ್ಲ ಶೀತ. ಹೀಗೆ ಫ್ರೆಂಡ್ಸ್, ಹೀಗೆ ಎಳೆ ಮಗು ಆಗೋಗ್ಬಿಡ್ತಾನೆ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ದೊಡ್ಡವರಾದಾಗಲೂ ಕೆಲವೊಂದು ಟೈಮಲ್ಲಿ ಈ ಥರ ಹುಷಾರು ತಪ್ಪಿದಾಗ, ಪುಟ್ಟು ಮಕ್ಕಳಾದಾಗ ಕೆಲವೊಂದು ಎಷ್ಟು ನೆನಪಾಗತ್ತೆ ಅಂದಾಗ, ಅವ್ರು ಚಿಕ್ಕ ಮಕ್ಕಳಿದ್ದಾಗ ಅವರಿಗೆ ಊಟ ಮಾಡಿಸೋದಾಗ್ಬೋದು, ಅಥವಾ ಹುಷಾರು ತಪ್ಪಿದಾಗ ಅವ್ರು ಏನೂ ತಿಂದೇ ಇದ್ದಾಗ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇರೋವಂಥದ್ದಾಗ್ಬೋದು, ಎಲ್ಲ ನೆನೆಸ್ಕೊಂಡ್ರೆ ಇದನ್ನೆಲ್ಲ ಎಷ್ಟು ಬೇಗ ದಾಟ್ಬಿಟ್ವಿ ನಾವು. ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗ್ಬಿಟ್ರು. ಅವತ್ತು ಅವ್ರಿಗೆ ಒಂದು ತೂತು ಊಟ ಮಾಡಿಸ್ಬೇಕು ಅಂತಂದರೆ, ಅಥವಾ ಅವ್ರಿಗೆ ಏನಾದರೂ ಒಂದು ತಿನ್ನಿಸ್ಬೇಕು ಅಂದರೆ ಸೊಂಟದ ಮೇಲೆ ಎತ್ಕೊಂಡು ಇಡೀ ಮನೆಯೆಲ್ಲ ಸುತ್ತಾಡಿಕೊಂಡು ಹೊರಗಡೆ ಎಲ್ಲ ತೋರಿಸ್ಕೊಂಡು ಆಟ ಆಡೋದಕ್ಕೆ ಆಟ ಸಾಮಾನು ಕೊಡ್ತಾ, ಅಥವಾ ನೀರಿಂದು ಬಕೆಟ್ ಹತ್ರ ಅವ್ರನ್ನ ಕೂರಿಸಿ ಇಷ್ಟೆಲ್ಲ ಕಷ್ಟಪಟ್ಟು ಊಟ ಮಾಡಿಸ್ತಾ ಇದ್ವಿ. ಈಗ ಎಷ್ಟು ಬೇಗ ದೊಡ್ಡವರಾಗೋದ್ರು ಅನ್ನೋಷ್ಟು ಫೀಲ್ ಆಗುತ್ತೆ ಕೆಲವೊಂದು ಟೈಮಲ್ಲಿ. ನನಗೆ ನನ್ನ ಫ್ರೆಂಡ್ ಒಬ್ಬರು ಹೇಳ್ತಾ ಇದ್ರು, ಯಾಕಂದರೆ ಅವರು ಸ್ವಲ್ಪ ಓದಿದ್ರು, ಎಜುಕೇಟೆಡ್ ಇದ್ದರು. ನಾನು ಕೇಳಿದ್ದೆ ಅವ್ರನ್ನ ಒಂದು ಸರಿ, ನೀವು ಇಷ್ಟೆಲ್ಲ ಓದಿದ್ದೀರಾ, ಜಾಬ್ ಹೋಗ್ಬೋದಲ್ವಾ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ ಅನ್ಸಲ್ವಾ ನಿಮಗೆ, ಇಷ್ಟೆಲ್ಲ ಓದ್ಬಿಟ್ಟು ಮನೇಲೇ ಇರೋದಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದರು ನನಗೆ, ನನ್ನ ಮಕ್ಕಳಿಗೆ ಇವಾಗ ಅವಶ್ಯಕತೆ ನಾನು ಇದ್ದೀನಿ ಸುಷ್ಮಾ. ಯಾಕಂದರೆ ನಮ್ಮ ಮಕ್ಕಳಿಗೆ ಅವಶ್ಯಕತೆ ಇದ್ದಾಗ ನಾವು ಹತ್ತಿರ ಇರಬೇಕು, ಅವ್ರಿಗೆ ಹತ್ತಿರ ಇದ್ದು ಅವ್ರನ್ನ ನೋಡ್ಕೋಬೇಕು. ಆನಂತರ ಅವ್ರು ಫುಲ್ ಬ್ಯುಸಿ ಆಗ್ತಾರೆ. ಆ ಟೈಮಲ್ಲಿ ನಮ್ಮ ಅವಶ್ಯಕತೆ ಅವ್ರಿಗೆ ಇರೋದಿಲ್ಲ. ಆಗ ನಾನು ನನ್ನ ಮಕ್ಕಳು ನನ್ನ ಹತ್ರ ಇಲ್ಲ, ನಂಗೆ ವಯಸ್ಸಾಯಿತು ಈ ಥರ ಅಂತ ಫೀಲ್ ಮಾಡೋದಕ್ಕಿಂತ ನನಗೆ ಟೈಮ್ ಸಿಕ್ಕಾಗ ನನ್ನ ಮಕ್ಕಳ ಜೊತೆ ಟೈಮ್ ಕಳೆದು ಆ ಒಂದು ಮೆಮೊರೀಸ್ನ ನನಗೆ ವಯಸ್ಸಾದಂಥ ಟೈಮಲ್ಲಿ ಅಥವಾ ನನಗೆ ಫ್ರೀಯಾಗಿ ಕೂತಿದ್ದೀನಿ ಅಂದಾಗ ನೆನೆಸ್ಕೊಂಡ್ರೆ ನನಗೆ ಅವಾಗ ಫೀಲ್ ಆಗೋದಿಲ್ಲ. ಅದಕ್ಕೆ ಹೇಳೋದು, ಅವಶ್ಯಕತೆ ಇದ್ದಾಗ ಯಾರಿಗೇ ಆದರೂ ಅಷ್ಟೇ, ಏನು ಅವಶ್ಯಕತೆ ಇರುತ್ತೋ ಆ ಟೈಮಲ್ಲಿ ನಾವು ಇದ್ರೇ ಅದಕ್ಕೆ ಬೆಲೆ, ಅಥವಾ ಆ ಒಂದು ಹೊಸದು ಯಾರಿಗೇ ಆದರೂ ಸಿಕ್ಕಿದ್ರೂ ಕೂಡ ಒಂದು ಬೆಲೆ ಅನ್ನೋದಿರುತ್ತೆ.
ನಾವು ದುಡ್ದಿದ್ದೀವಿ ಅಥವಾ ಅಂದರೆ ಓದ್ತಾ ಇದ್ದೀವಿ, ಚೆನ್ನಾಗಿ ಓದಿದ್ದೀವಿ, ದುಡ್ದಿದ್ದೀವಿ, ಸಂಪಾದನೆ ಇದೆ ಅಂತ ಹೇಳಿ ಇವತ್ತು ನನ್ನ ಮಕ್ಕಳನ್ನ ಯಾರಿಗೋ ಬೇರೆಯವ್ರ ಹತ್ರ ಬಿಟ್ಟು ಕೆಲಸಕ್ಕೆ ಹೋಗಿ ನಾನು ಸಂಪಾದನೆ ಮಾಡಿದೆ ಅಂತ ಅನ್ಕೋ. ಬಟ್ ತಾಯಿ ಪ್ರೀತಿ ಯಾರು ಕೊಡೋಕ್ಕಾಗೋದಿಲ್ಲ ಅಲ್ವಾ. ಹಂಗಾಗಿ ನನ್ನ ಮಕ್ಕಳಿಗೆ ನನ್ನ ಅವಶ್ಯಕತೆ ಇರೋವರೆಗೂ ನಾನು ಅವ್ರ ಜೊತೆ ಇರ್ತೀನಿ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ಅನ್ಬೇಕಾದ್ರೆ ಆವಾಗ ನಾನು ಬೇರೆ ದುಡಿಯೋ ಯೋಚನೆ ಆಗ್ಬೋದು ಅಥವಾ ಬೇರೆ ಕೆಲಸ ಮಾಡೋ ಯೋಚನೆ ಆಗ್ಬೋದು, ನಾನು ಮಾಡ್ಬೋದು ಅಂತ. ಕೆಲವೊಂದು ಈ ಥರ ಫ್ರೆಂಡ್ಸ್ಗಳು ಹೇಳಿದಾಗ ನಿಜ ಅನಿಸುತ್ತೆ. ಎಷ್ಟೇ ಏನೇ ಓದಿರ್ಬೋದು ಅಥವಾ ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಕೂಡ ನಮ್ಮ ಮಕ್ಳಿಗೆ ನಾವು ತಾಯಿನೇ, ನಮ್ಮ ಮನೆಯವ್ರಿಗೆ ನಾವು ಮಾಡಿದ್ದೀನಿ ಅಥವಾ ನಮ್ಮ ತಂದೆ ತಾಯಿಗೆ ನಾವು ಇನ್ನೂ ಚಿಕ್ಕ ಮಕ್ಕಳೇ. ಆ ಒಂದು ಟೈಮನ್ನು ಯಾರಿಗೆ ಕೊಡಬೇಕು, ಫ್ಯಾಮಿಲಿ ಟೈಮ್ ಅನ್ನೋದು ಏನಿರುತ್ತೆ ಅದನ್ನು ಕೊಡ್ತಾ ಹೋದರೆ ಸಂಬಂಧಗಳು ಎಲ್ಲನೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಯಾವತ್ತೂ ಯಾವ ಸಂಬಂಧಕ್ಕೂ ಕೂಡ ಅಥವಾ ಯಾವುದೇ ಒಂದು ಪ್ರೀತಿಗೂ ಕೂಡ ಕಡಿಮೆ ಆಗಲ್ಲ ಅಂತ ಅನ್ಬೋದು. ಬಟ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ನಾವು ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಜನಗಳು ಸುಮ್ಮನೆ ಇರೋದಿಲ್ಲ. ನಮ್ಮ ನೆಮ್ಮದಿ ಹಾಳು ಮಾಡೋದಕ್ಕೆ ಅಂತಲೇ ಅಥವಾ ನಮಗೆ ಬೇಕು ಅಂತಲೇ ಕೆಲವೊಂದು ಮಾಡ್ತಾನೇ ಇರ್ತಾರೆ. ಎಷ್ಟೋ ಮರಿಬೇಕು, ಯಾರ ಸವಸನೂ ಬೇಡ, ಏನೂ ಬೇಡ, ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಸುಮ್ಮನೆ ದುಡ್ಕೊಂಡು ನಮ್ಮ ಜೀವನ ನಮ್ಮನ್ನ ಮಾಡೋಕ್ಕೂ ಬಿಡೋದಿಲ್ಲ. ಆ ಟೈಮಲ್ಲಿ ಅನಿಸುತ್ತೆ ಯಾರಿಗೇನು ನಾವು ಮೋಸ ಮಾಡಿದ್ವಿ, ಯಾರಿಗೇನು ನಾವು ಕಿತ್ಕೊಂಡಿದ್ವಿ, ಯಾಕೆ ಈ ಥರ ನಮಗೆ ಆಗುತ್ತೆ ಅಥವಾ ನಮಗೆ ಯಾಕೆ ಈ ಥರ ಆಗುತ್ತೆ, ಯಾರ ಸವಸನೂ ಬೇಡ ಅಂತ ಇದ್ದರೂ ಕೂಡ ನಮ್ಮನ್ನು ನೆಮ್ಮದಿಯಾಗಿ ಬದುಕೋಗಿ ಬಿಡೋದಿಲ್ವಲ್ಲ ಇಂಥ ಜನಗಳು ಅಂತ. ಬಟ್ ಒಂದೇನು ಅಂತ ಅಂದರೆ ಮೂರನೇವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ತಪ್ಪು. ನಾನು ಸುಮಾರು ಸರಿ ಹೇಳ್ತಾ ಇರ್ತೀನಿ, ಯಾರ ಬಗ್ಗೆನೂ ಯೋಚನೆ ಮಾಡೋದು ಬೇಡ, ನಮ್ಮ ಮಕ್ಕಳು ನಮ್ಮ ಮನೆ ಅಂತ ಯೋಚನೆ ಮಾಡ್ಕೊಂಡು ಇರೋಣ ಅಂತ. ಬಟ್ ಆ ಥರ ಇರೋದಕ್ಕೂ ಕೂಡ ಬಿಡೋದಿಲ್ಲ. ನಾನು ಯೂಟ್ಯೂಬ್ ಮಾಡೋದಕ್ಕೆ ಕಾರಣನೇ ಅದಿತ್ತು. ಬಟ್ ಯೂಟ್ಯೂಬ್ ಮಾಡಿದ್ಮೇಲೆ ಅದು ಇನ್ನೂ ಜಾಸ್ತಿನೇ ಆಗೋಯ್ತು. ಕೆಲವೊಂದು ಹೇಳ್ಕೊಬಾರ್ದು ಅಂತ ಇರ್ತೀನಿ ಫ್ರೆಂಡ್ಸ್. ಆದರೆ ಏನಾಗುತ್ತೆ ಗೊತ್ತಾ, ನಾವು ಮನುಷ್ಯರೇ ಕೆಲವೊಂದು ಮನಸ್ಸಿನ ನೋವುಗಳು ಬಂದ್ಬಿಡುತ್ತೆ ಮಾತಾಡ್ತಾ ಅಥವಾ ಯಾರಾದರೂ ಬೇಕು ಅಂತಲೇ ಮಾಡೋರು ಇರ್ತಾರಲ್ವಾ, ಅಂಥ ಟೈಮಲ್ಲಿ ಹೇಳಿದರೆ ಒಳ್ಳೆಯದು. ಎಷ್ಟು ದಿನ ಅಂತ ಈ ಥರ ಮನಸ್ಸಲ್ಲಿ ಇಟ್ಕೊಳ್ಳೋದು. ನಾವು ಹೇಳಿಲ್ಲ ಮಾತಾಡಿಲ್ಲ ಅಂದರೆ ನಾವೇನೋ ಹೆದರ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಅನಿಸುತ್ತೆ. ಬೇಡ, ಓಪನಾಗೆ ಮಾತಾಡೋಣ ಅಂತ ಮಾತಾಡ್ಬಿಡ್ತೀನಿ. ಇಷ್ಟು ಕೆಲಸ ಮುಗೀತು. ಈಗ ಟೈಮ್ ಆಲ್ರೆಡಿ 4 ಗಂಟೆ ಆಗೋಗ್ಬಿಟ್ಟಿದೆ. ಗುಡಿಸಿ ಒರೆಸಿ ಎಲ್ಲ ತೆಗೆದು ಕ್ಲೀನ್ ಮಾಡುವಷ್ಟರಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಇದೆಲ್ಲ ಮಾಡಿನೇ ನೆಕ್ಸ್ಟ್ ನಾನು ಏನೇ ಕೆಲಸ ಮಾಡೋದಿದ್ರು ಮಾಡೋವಂಥದ್ದು. ಎನಿ ಟೈಮ್ ಒಣಗಾಕ್ಬೇಕಾದ್ರಾಗಲಿ ಅಥವಾ ಏನಾದರೂ ಮಾಡಿ ಪೌಡ್ರ್ ರೆಡಿ ಮಾಡಬೇಕಾಗಲಿ ಯಾವಾಗಲೂ ಅಷ್ಟೇ ನನ್ನ ಕೆಲಸ ಹೀಗೆ ಇರುತ್ತೆ, ಇದೇ ಇರುತ್ತೆ. ಇವಾಗ ಏನು ಒಣಗಾಕಿರ್ತೀನಿ ಆ ಬಟ್ಟೆ ಎಲ್ಲ ಇರುತ್ತಲ್ಲ, ಇದನ್ನೆಲ್ಲ 1-2 ಸರಿ ಚೆನ್ನಾಗಿ ಜಾಲಿಸ್ಬಿಟ್ಟು ಆಮೇಲೆ ತೊಗೊಂಡೋಗಿ ಮಷಿನ್ಗೆ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ತೀನಿ. ಯಾವುದೇ ಬಟ್ಟೆಗಳಾದರೂ ಅಷ್ಟೇ ಒಣಗಾಕೋದಾಗ್ಬೋದು ಅಥವಾ ಏನೇ ಮಾಡೋದಿರ್ಬೋದು, ಒಂದು ಸರಿ ಮಾಡಿದ್ಮೇಲೆ ಇನ್ನೊಂದು ಸರಿ ವಾಶ್ ಮಾಡಿನೇ ಯೂಸ್ ಮಾಡೋದು. ಇದು ನನ್ನ ಒಂದು ಮನಸ್ಸಿಗೆ ಒಪ್ಪಿ ಮಾಡುವಂತಹ ಕೆಲಸ. ನನಗಿಲ್ಲಾಂದರೆ ಕೆಲಸ ಮಾಡಿದ್ರೆ ನಂಗೆ ಅಷ್ಟು ಮನಸ್ಸಿಗೆ ಸಂಬಂಧ ನಾನು ಕೊಡೋದಿಲ್ಲ. ನನಗೆ ನನಗೆಲ್ಲ ನಾನು ಮಾಡೋದಿಲ್ಲ. ನಾನು ಅದನ್ನೇ ಹೇಳೋದು, ನಮ್ಮಲ್ಲಿ ಯಾವಾಗಲೂ ಬೈಯೋದು, ನೀನು ಭಾಳ ನಿಧಾನ ಅಂತ. ನಂಗೆ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡಬೇಕು. ಹಾಗಾಗಿ ಈ ಕೆಲಸ ಎಲ್ಲ ಮುಗಿಸಿ ಆಯಿತು. ಇವಾಗ ಹೋಗ್ಬಿಟ್ಟು ಮೇಲೆ ಮಗ ಏನು ಮಾಡ್ತಿದ್ದಾನೆ ಏನು ಆಯಿತು ನೋಡಿಬಿಟ್ಟು ಅವ್ನಿಗೊಂದು ದೊಡ್ಡ ಹಾಲೇನಾದರೂ ಕಾಯಿಸ್ಕೊಟ್ಟು ಆಮೇಲೆ ಬಂದು ಮಾಡ್ಕೊಳ್ತೀನಿ. ಇನ್ನೇನು ಆನ್ ದ ವೇ ನಮ್ಮ ಮನೆಯವ್ರು ಒಂದು 2 or 3 hours ಬಂದುಬಿಡ್ತಾರೆ. ಅಷ್ಟರಲ್ಲಿ ನಾನು ಕೊರಿಯರ್ ಅವ್ರು ಬರ್ತಾರೆ. ಇವಾಗ ಕೊರಿಯರ್ ಅವ್ರಿಗೆ ಕೊಡಬೇಕು, ಹಾಗಾಗಿ ಹೋಗ್ತಾ ಇದ್ದೀನಿ. ಮಗನ ಹಾಲು ಕೊಟ್ಟಂಗೆ ಆಗುತ್ತೆ. ಕೊರಿಯರ್ ಅವ್ರು ಬರ್ತಾರೆ, ಅವರು ಕೂಡ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಟಿದ್ದೀನಿ, ತೊಗೊಂಡೋಗಿ ಕೊಡುವಂಥದ್ದು. ಇದೆಲ್ಲ ನನಗೆ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ಸೋದಿಲ್ಲ. ಬಟ್ ಡೈಲಿ ಬ್ಲಾಗ್ ಆಗಿ ಮಾಡಬೇಕು ಅಂತ ಅಂದಾಗ ಆ ಡೇಯಲ್ಲಿ ನನ್ನ ರೊಟೀನ್ಸ್ ಹೇಗಿರುತ್ತೆ ಅನ್ನೋದು ನಾನು ಶೇರ್ ಮಾಡ್ಕೊಳ್ಳೇಬೇಕಾಗತ್ತೆ. ಬಟ್ ಕೆಲವೊಬ್ಬರು ಅದಕ್ಕೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ನೀವು ಸುಮಾರು ಸತಿ ಹೇಳ್ತೀರಾ, ಸುಷ್ಮಾ ಇದೆಲ್ಲ ಕಾಮನ್, ತಲೆ ಕೆಡಿಸ್ಕೋಬೇಡಿ ಅಂತ. ಎಸ್, ನಾನು ಇಷ್ಟೇ. ಯಾಕಂದರೆ ಹತ್ತತ್ರ 2 ವರ್ಷ ಆಗ್ತಾ ಇದೆ, ಇನ್ನೂ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ ಕತೆ. ಅವರು ಬೇಕು ಅಂತ ಮಾಡೋರಿಗೆ ನಾವು ಅದೇ ಥರ ಆಗಿಬಿಟ್ರೆ ಅವ್ರು ಖುಷಿಯಾಗಿರ್ಬಿಡ್ತಾರೆ. ಬಟ್ ನಾನು ಕೆಲವೊಂದನ್ನು ಹೈಡ್ ಮಾಡ್ತೀನಿ, ಬೇಡ ಅವಶ್ಯಕತೆ ಇಲ್ಲ ಅಂತ. ಬಟ್ ಎಲ್ಲೋ ತೀರಾ ಓವರಾಗಿ ಅವ್ರು ಆಡ್ತಿದ್ದಾರೆ ಅಂದಾಗ ನನಗೂ ಮಾತು ಬಂದ್ಬಿಡುತ್ತೆ. ಕೆಲವೊಬ್ಬರು ಹೇಳ್ತಾರೆ, ಏನು ಬಿಟಿ ಕೊಡ್ತಾ ಇದ್ದೀರಾ ನೀವು, ಇಷ್ಟೊಂದು ತೋರಿಸ್ತೀರಲ್ಲ ಅಂತ ಹೇಳಿ. ಬಿಟ್ಟು ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ತೀವಿ. ಈ ಥರ ಹೇಳಿದಾಗ ನಮಗೇನು ಅನ್ಸುತ್ತೆ, ಅವ್ರು ಈ ಥರ ಮಾತಾಡಬೇಕಾದ್ರೆ ಅದು ಬೇರೆ ಬೇರೆ ಥರನೇ ಹಾಕಿರ್ತಾರೆ. ನಾನು ಅಷ್ಟು ಡಿಟೇಲಾಗಿ ನಿಮಗೆ ಹೇಳೋಕ್ಕೆ ಹೋಗೋದಿಲ್ಲ, ಕೆಲವೊಂದನ್ನು ಪಾಯಿಂಟ್ ಮಾತ್ರ ಹೇಳ್ತೀನಿ ಅಷ್ಟೇ. ಏನೋ ಬಿಟ್ಟು ಕೊಡ್ತೀರಾ ಹಾಗೆ ಹೀಗೆ ಬಿಲ್ಡಪ್ ಅಂತ ಏನೋ ಮೆನ್ಷನ್ ಮಾಡ್ತಾರೆ. ಯಾರಿಗೆ ಏನು ಕೊಡಬೇಕು ನಮಗೆ ಗೊತ್ತಿದೆ. ಅವ್ರು ಆ ಥರ ಹಾಕ್ದಾಗ ನನಗೂ ಅನ್ಸುತ್ತೆ, ನನಗೂ ಕೋಪ ಬಂದ್ಬಿಡುತ್ತೆ. ನಿಮಗೆ ಗತಿ ಇಲ್ಲ ಅಂದರೆ ಕೇಳಿರ್ಬೇಕಾದ್ರೆ ನಿಮಗೂ ಬಿಟ್ಟಿಯಾಗಿ ಕೊಡ್ತೀನಿ ಅಂತ. ಅದಕ್ಕೆ ಕಾಮನ್ ಅಲ್ವಾ ಬರೋದು. ಬಟ್ ಅದಕ್ಕೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಮಗೆ ಹೇಳೋದು, ನಿಮ್ಗೆ ಯಾವಾಗಲೂ ಪಾಸಿಟಿವ್ ಆಗಿ
ಮೆಸೇಜ್ ಮಾಡಬೇಕು, ನೆಗೆಟಿವ್ ಹೇಳಿದರೆ ನಿಮಗೆ ತಡ್ಕೊಳಕ್ಕಾಗಲ್ಲ ಅಂತ. ನೀವು ಅಷ್ಟೇ ಅಲ್ವಾ, ನಿಮಗೆ ಯಾವಾಗಲೂ ನೀವು ಯಾರು ನಮಗೆ ರಿಪ್ಲೈ ಮಾಡ್ತೀರಾ, ನೀವು ಕಮೆಂಟ್ ಮಾಡ್ತೀರಾ, ನಿಮ್ಗೆ ಯಾಕೆ ಪಾಸಿಟಿವ್ ಆಗಿ ಆನ್ಸರ್ ನಾವು ಕೊಡಬೇಕು, ನೀವು ಹೇಳೋದಕ್ಕೆಲ್ಲ ಹ್ಞೂ ಅಂತಲೇ ಯಾಕೆ ಅನ್ಬೇಕು, ನಮ್ಮ ಮನಸ್ಸಿನ ಮಾತು ಕೂಡ ಇರುತ್ತೆ ಅಲ್ವಾ, ಅದನ್ನು ಯಾಕೆ ನಿಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಅಲ್ಲಿಗೆ ನಿಮಗೂ ಕೂಡ ಒಂದು ನೆಗೆಟಿವ್ ಉತ್ತರ ತೊಗೊಳಕ್ಕೆ ರೆಡಿ ಇಲ್ಲ ಅಂತ ಅಂದಮೇಲೆ ಸುಮ್ಮನೆ ಇದ್ಬಿಡ್ಬೇಕು. ನೀವು ಕಮೆಂಟ್ ಮಾಡಿದ್ಮೇಲೆ ನಾವು ಉತ್ತರ ಕೊಡೋವರೆಗೂ ಬಿಡೋದಿಲ್ಲ, ಒಂದೇ ಸಮ ಮಾಡ್ತಾನೆ ಇರ್ತೀರಾ, ಹೇಳ್ತಾನೆ ಇರ್ತೀರಾ. ನಾವು ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಅದಕ್ಕೆ ಇನ್ನೂ ಒಂದು ಮೆಸೇಜ್ ಹಾಕ್ತೀರಾ, ಇನ್ನೊಂದು ಅದಕ್ಕೊಂದು ಸೇಲ್ಸ್ ಹೇಳ್ತೀರಾ. ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ರೀ ನಾನು, ಬಿಟ್ಟು ನನಗೂ ಯಾವುದೂ ಬರ್ತಾ ಇಲ್ಲ. ಬಿಟ್ಟು ಬಂದಿದ್ರೆ ನಿಮಗೂ ಬಿಟ್ಟಿನೇ ಕೊಡ್ತಾ ಇದ್ದೆ. ನಾನು ಕಷ್ಟಪಟ್ಟು ನನ್ನನ್ನು ನಂಬಿರೋಂಥ 4 ಜನಕ್ಕೆ ಸುಷ್ಮಾ ಏನೋ ಚೆನ್ನಾಗಿ ಮಾಡಿ ಕಳಿಸ್ತಾರೆ ಅಥವಾ ಅವ್ರ ಹತ್ರ ತೊಗೊಂಡ್ರೆ ಒಳ್ಳೆಯದು ಅನ್ನೋವಂತಹ ನಂಬಿಕೆ ಜನಕ್ಕೆ ಬರಬೇಕು ಅಂದರೆ ನಾನು ಅದು ಬಂದಿದೆ ಅಂತಂದರೆ ಅಷ್ಟು ನಾನು ಕಷ್ಟಪಟ್ಟಿರ್ತೀನಿ. ಆ ಕಷ್ಟಕ್ಕೆ ಅವ್ರು ತೊಗೊಂಡಿರ್ತಾರೆ, ಅದನ್ನು ನಾನು ಹೇಗೆ ಮಾಡ್ತೀನಿ ಅನ್ನೋದು ಕೂಡ ಅವ್ರಿಗೆ ನಾನು ತಿಳಿಸ್ಬೇಕಾಗತ್ತೆ. ಯಾಕಂದರೆ ನಾನು ಅವ್ರಿಗೆ ತೋರಿಸಿದ್ರೇನಲ್ವ ಅವ್ರಿಗೂ ಕೂಡ ಗೊತ್ತಾಗೋದು. ಸುಮ್ಮನೆ ಏನೋ ಪ್ಯಾಕ್ ಮಾಡಿ ಕಳಿಸ್ಬಿಟ್ರೆ ಅದಕ್ಕೆ ಮತ್ತೆ ನನ್ನ ಮನೇಲಿ ಮಾಡಿದ ರೀತಿಯಾಗಿ ಅನ್ಸೋದಿಲ್ಲ ಅಲ್ವಾ ಅವರಿಗೆ. ಅದಕ್ಕೆ ತೋರಿಸ್ಬೇಕಾಗತ್ತೆ, ಈ ರೀತಿಯಾಗಿರುತ್ತೆ, ಹೀಗೆ ಮಾಡ್ತೀವಿ, ಇದನ್ನು ಈ ರೀತಿಯಾಗಿ ಪ್ಯಾಕ್ ಮಾಡಬೇಕಾಗತ್ತೆ, ಅಥವಾ ಇಷ್ಟು ಅದಕ್ಕೆ ಟೈಮ್ ತೊಗೊಳ್ತೀವಿ ಹೀಗೆಲ್ಲ ಅಂತ. ಅದಕ್ಕೂ ಒಂದು ಬರುತ್ತೆ. ಅದ್ರ ಜೊತೆಗೆ ನಾನು ಇನ್ನೂ ಒಂದು ಹೇಳಬೇಕು, ಕೆಲವೊಬ್ಬರು ಕಮೆಂಟ್ ಮಾಡಿಬಿಡ್ತಾರೆ, ಅದು ಮಾಡಿದ ಮೇಲೆ ಆಮೇಲೆ ಯೋಚನೆ ಮಾಡಿ ಏನೋ ಡಿಲೀಟ್ ಮಾಡ್ಕೊಳ್ತಾರೆ ಅನ್ಸುತ್ತೆ. ಬಟ್ ನಾನು ಸ್ಕ್ರೀನ್ಶಾಟ್ ತೆಗೆದಿರ್ತೀನಿ. ಯಾರು ಏನೇ ಹಾಕಿದರೂ ಕೂಡ ನೆಗೆಟಿವಿಟಿ ಬಂತು ಅಂದರೆ ನಾನು ಡಿಲೀಟ್ ಮಾಡೋದಕ್ಕೂ ಮೊದಲು ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿರ್ತೀನಿ. ಎಷ್ಟೋ ಸ್ಕ್ರೀನ್ಶಾಟ್ಗಳನ್ನ ತೆಗೆದಿಟ್ಟಿದ್ದೀನಿ, ವಿತ್ ಜೆರಾಕ್ಸ್ ಕೂಡ ಮಾಡಿಟ್ಟಿದ್ದೀನಿ. ಏನೇನಿತ್ತು, ನಮ್ಗೆ ಯಾರ್ಯಾರು ಏನೇನೆಲ್ಲ ಮಾಡ್ತಾ ಇದ್ರು, ಹೇಳ್ತಾ ಇದ್ರು, ಅದೆಲ್ಲ ಇದ್ದರೆ ಮುಂದೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಪ್ರತಿಯೊಬ್ಬರದ್ದು ಸ್ಕ್ರೀನ್ಶಾಟ್ ತೆಗೆದಿಟ್ಟು ವಿತ್ ಜೆರಾಕ್ಸ್ ಮಾಡಿ ಇಟ್ಟಿರ್ತೀನಿ. ನೆಗೆಟಿವ್ ಆಗಿ ನೀವು ಮಾತಾಡೋರ್ಗು ಹೇಳ್ತಾ ಇರೋದು ಅದ್ರಲ್ಲಿ ಹಾಕಿದ್ರು. ನಾನು ನನ್ನ ಒಂದು ಒಪಿನಿಯನ್ ಹೇಳಿದಷ್ಟೇ. ಜನ ನಂಬಿಕೆ ಅನ್ನೋ ಪದಕ್ಕೆ ಅರ್ಥ ಇಲ್ಲ. ಈಗ ಒಳ್ಳೆ ಜನಕ್ಕೆ ಏನಂತ ಹೇಳ್ತಾರೆ, ಕಷ್ಟ ಜಾಸ್ತಿ ಅನ್ನೋದು ಅಂತ. ಅದು ನನ್ನ ಅನಿಸಿಕೆ, ನಾನು ಹೇಳ್ಕೊಂಡಿದ್ದೆ. ಇಲ್ಲಿ ಯಾರಿಗೋ ಒಬ್ರಿಗೆ ಅದು ಉರಿ ಆಗ್ಬಿಟ್ಟಿದೆ, ಅದಕ್ಕೆ ಅವರು ಹಾಕಿದ್ರು. ಅದು ಪಕ್ಕದಲ್ಲೇ ಹಾಕ್ತೀನಿ ನಾನು. ಅವತ್ತು ಮಾಡಿದ್ದೆ ಅಲ್ವಾ, ಮುಚ್ಕೊಂಡು ಇರಬೇಕಿತ್ತು. ಇವತ್ತು ಯಾಕೆ ಹೇಳ್ತಾ ಇದೆಯಾ ಅದನ್ನೆಲ್ಲ, ನೀನು ಒಳ್ಳೆಯವಳಾಗಬೇಕಿತ್ತು ಅದಕ್ಕೆ ಮಾಡಿದೆ ಅಂತ. ನಾನು ಒಳ್ಳೆಯವಳಾಗಬೇಕು ಅಂತ ನಿಮಗೆ ಮಾಡಿ ನನ್ನ ಮನೆ ದುಡ್ಡನ್ನು ಖರ್ಚು ಮಾಡಿಕೊಂಡು ನಾನು ಕಷ್ಟಪಟ್ಕೊಂಡು ನನ್ನ ಮಕ್ಕಳನ್ನ ನಾನು ನೋಡ್ಕೊಳ್ದೆ, ನಿಮ್ಮನ್ನು ನೋಡಿ ನಿಮ್ಮಿಂದ ನನಗೇನು ಸಿಕ್ತಿತ್ತು? ಇನ್ನು ನೀವು ದುಡ್ಡು ಉಳಿಸ್ಕೊಂಡ್ರಿ, ನೀವು ದುಡ್ಡು ಉಳಿಸ್ಕೊಂಡು ನಿಮ್ಮನೆ ಉದ್ಧಾರ ಮಾಡ್ಕೊಂಡ್ರಿ ಹೊರತು ಮಾಡಿ ನಮ್ಮನೆ ಹಾಳಾಯಿತು. ನನ್ನ ಗಂಡ ಕಷ್ಟಪಟ್ಟು ಅವತ್ತು ನನಗೆ ಗೊತ್ತು ಎಷ್ಟೆಷ್ಟೆಲ್ಲ ಬರ್ತಾ ಇದ್ರು, ಹೇಗೆ ಮಾಡ್ತಾ ಇದ್ರು, ದುಡ್ಡಿಗೆ ಬೆಲೆ ಕೊಡ್ದಂಗೆ ಎಷ್ಟು ಸುರಿದಿದ್ದಾರೆ. ಯಾಕಂದರೆ 10 ದಿನ 5 ದಿನ 20 ದಿನ ಅಲ್ಲ ಇದ್ದಿದ್ದು, ತಿಂಗಳಗಟ್ಟಲೆ ನೋಡ್ಕೊಂಡಿದ್ದೀವಿ. ಅನ್ನಿಯತ್ ಇರಬೇಕು. ನನ್ ನಿಜವಾಗ್ಲೂ ಇಂಥದ್ದೆಲ್ಲ ಹೇಳ್ಕೋಬಾರ್ದು, ಬೇಡ ಇವೆಲ್ಲ ಅಂತಿರ್ತೀನಿ. ಬಟ್ ಬಂದು ನಾವು ಏನೇ ಮಾಡಿದ್ರು, ಏನೇ ಒಂದು ಕೆಲಸ ಮಾಡಿದ್ರು ಕೆಟ್ಟದಾಗೆ ಬಿಂಬಿಸೋರು ಇರ್ತಾರಲ್ವ, ಅಂಥವ್ರಿಗೆ ಡೈರೆಕ್ಟಾಗಿ ಹೇಳಿದ್ರೆ ಅರ್ಥ ಆಗೋರು. ಕಷ್ಟಪಟ್ಟು ಮಾಡ್ತೀವಿ ರೀ, ಕಷ್ಟಪಟ್ಟು ದುಡಿತಿದ್ದೀವಿ ರೀ, ನಾವು ನಮ್ಮ ದುಡ್ಡನ್ನ ನಿಮಗಳು ಖರ್ಚು ಮಾಡಿರ್ತೀವಿ ಹೊರತು. ಅಂದರೆ ಈಗ ಯಾರು ಅದು ಹಾಕಿದ್ರು, ಒಳ್ಳೆಯವಳಾಗಬೇಕಿತ್ತು ಅದಕ್ಕೆ ನೀನು ಮಾಡಿದೆ ಅಂತ, ಒಳ್ಳೆಯವಳಾಗಬೇಕಿತ್ತು ಅಂತ ನಾನು ಮಾಡಿ ನಿಮ್ಮ ಹತ್ರ ಏನೂ ಒಂದೇ ಒಂದು ರೂಪಾಯಿನೂ ಖರ್ಚು ಮಾಡಿಸಿಲ್ಲ, ಅಥವಾ ನೀವು ನನಗೆ 1 ರೂಪಾಯಿನೂ ಮಾಡಿಲ್ಲ. ನನ್ನ ಮನೇಲಿ ಇದ್ರೂ ಅಥವಾ ನೀವು ಹೋದ್ರೂ ನಮ್ಮ ದುಡ್ಡಲ್ಲಿ ನೀವಿದ್ರಿ, ನಮ್ಮ ಋಣದಲ್ಲಿ ನೀವಿದ್ರಿ ಹೊರತು ನಿಮ್ಮ ಋಣದಲ್ಲಿ ನಾವಿಲ್ಲ. ಯಾಕಂದರೆ ನಮಗೆ ಏನಾಗ್ಬಿಡುತ್ತೆ, ಕಣ್ಣಿಗೆ ಎದುರುಗಡೆ ಬಂದರೆ ಹೆಂಗೆ ಬೇಕಾದ್ರೂ ಗುದ್ದಾಡ್ಬೋದು, ಗಾಳಿ ಜೊತೆ ಗುದ್ದಾಡೋಕ್ಕಾಗತ್ತಾ? ಆಗಲ್ಲ. ಹಾಗೆ ಕಣ್ಣಿಗೆ ಕಾಣ್ದಿರೋರು ಯೂಟ್ಯೂಬಲ್ಲಿ ನಮ್ಮ ಮನಸ್ಸು ನೆಮ್ಮದಿನ ಹಾಳು ಮಾಡಬೇಕು ಅಂತ ಯಾವುದೇದೋ ಮೆಥಡಿಂದೆಲ್ಲ ಬರ್ತಿದ್ದಾರೆ. ಬಟ್ ನನ್ನನ್ನು ಪ್ರೀತಿಸೋ ಜನ, ನನ್ನನ್ನು ನಂಬಿರೋ ಜನಕ್ಕೆ ನಾವೇನು ಅಂತ ಗೊತ್ತಿದೆ. ಇವತ್ತಿಗೂ ನನ್ನ ಮಾಲ್ ಪೌಡ್ರ್ ಶುರು ಮಾಡಿ 3 ತಿಂಗಳು ಕಂಪ್ಲೀಟಾಗಿ ಈಗ 4ನೇ ತಿಂಗಳಿಗೆ ಹೋಗ್ತಾ ಇದೆ. ಆ ಒಂದು ಯಶಸ್ಸು ಅಥವಾ ಆ ಒಂದು ಪ್ರೀತಿ, ಆ ಒಂದು ನಂಬಿಕೆ ನಾನು ಉಳಿಸ್ಕೊಂಡಿರೋದು. ಅದು ಅವ್ರು ಕೊಟ್ಟಿರೋವಂಥದ್ದು, ನಾನು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರೋವಂಥದ್ದು. ಇದಿಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾರಿಗೂ ಏನೋ ಒಳ್ಳೆಯವಳಾಗೋ ಅವಶ್ಯಕತೆ ನಾನಿಲ್ಲ. ಯಾರಿಗೆ ಒಳ್ಳೆಯವಳಾಗಬೇಕು ಅವ್ರಿಗೆ ಆದರೆ ಸಾಕಾಗಿದೆ ಅಷ್ಟೇ. ಫ್ರೆಂಡ್ಸ್, ಒಂದೊಂದ್ಸರಿ ಬೇಜಾರಾಗ್ಬಿಡುತ್ತೆ. ಬಟ್ ಏನೇ ಬೇಜಾರಾಗಲಿ ಖುಷಿಯಾಗಲಿ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ತೀನಿ. ಇದನ್ನು ಕೂಡ ಹೇಳ್ಕೋಬೇಕು ಅಂತ ಅನ್ನಿಸ್ತು. ನಾವು ಮನುಷ್ಯರೇ ಅಲ್ವಾ, ನಮಗೂ ಫೀಲಿಂಗ್ಸ್ ಆಗಿಬಿಡುತ್ತೆ. ಕೆಲವೊಂದು ಎಷ್ಟು ಹೈಡ್ ಮಾಡಬೇಕು ಅಂದರೂ ನಿಜ ಹೈಡ್ ಮಾಡೋಕ್ಕಾಗಲ್ಲ, ಬಂದ್ಬಿಡುತ್ತೆ ಅದು ತಲೆಗೆ. ಓಕೆ, ಆಯಿತು, ಬನ್ನಿ ಇವಾಗ ಹೊರಡೋಣ. ಇದೆಲ್ಲ ಕೆಲಸ ಇದೆ, ಮಾಡೋರು ಮಾಡ್ತಾ ಇರಲಿ. ನನ್ನ ಪ್ರೀತಿಸೋ ಜನ ನನ್ನ ಹತ್ರ ಇದ್ದಾರೆ, ಸಾಕಷ್ಟೇ.
ಟೈಮ್ ಇವಾಗ 5:45, 5:15 ಕೊರಿಯರ್ ಬರ್ತಾರೆ. ಅದೆಲ್ಲ ಕೊಟ್ಟು ಆನಂತರ ಚಿಂಟುಗೆ ಹಾಲು ಕಾಯಿಸಿ, ಹಾಲು ಜೊತೆ ಬಿಸ್ಕೆಟ್, ಹಾಗೆ ನಮಗೂ ಕೂಡ ಹಾಲು ಒಂದು ಲೋಟ ತೊಗೊಂಡು ಕೂದಿದ್ದೀವಿ. ಈಗ ಮಗನ ಕೊಟ್ಟು ನಾನು ಹೊರಡೋದು. ನಂಗೆ ಬೇಡ ಬಿಸ್ಕೆಟ್, ಏನು ತಿನ್ನಲ್ಲ, ಇನ್ನೂ ಬೇಡ, ಸಾಕು ನನಗೆ ತಿಂದಿರೋದೆ. ಹಣ್ಣು ತಿಂದಿದ್ದೀನಿ, ಊಟ ಮಾಡಿದ್ದೀನಿ, ಇನ್ನೇನು ಬೇಕು ಬಿಡ. ಆಮೇಲೆ ಮುಚ್ಚಿದ್ರೆ ಆಯಿತು, ನೀನು ಬಾಕ್ಸೇ ಹೊಡೆದಾಕ್ತೀಯ ಅಷ್ಟೇ. ತಗೋ ಫೋನ್. ಜೋಬಿಲ್ಲ, ಜೋಬಿದೆಯಾ? ಹಿಂದೆ ಇರ್ಬೇಕು ನೋಡು. ಹಾಂ, ಈಗ ಅವ್ರ ಅಪ್ಪ ಬಂದಿದ್ದಾರೆ, ಹಾಗಾಗಿ ಹೋಗ್ತಾ ಇದ್ದೀವಿ ಕೆಳಗಡೆ. ಫುಲ್ ಹ್ಯಾಪಿ ಮಗನಿಗೆ, ಮುಖದಲ್ಲಿ ಹಾಗೆ ಸ್ಮೈಲ್ ಕೆಡ್ದಾಗಿದೆ ಇದು. ಸ್ಮೈಲ್ ಹಾಗೆ ಉಕ್ಕಿ ಬಂದ್ಬಿಡುತ್ತಪ್ಪ. ಅವರಪ್ಪನ ನೋಡಿ 2 ದಿನ ಆಯ್ತು ಅಷ್ಟೇ. ನೋಡಿ ಎಲ್ಲ ಲಗೇಜ್ ಊರಿಂದ ಬಂದಿದೆ ಫುಲ್ಲು. ಅಪ್ಪ ಅಂತ ಸ್ಲೋ ಮೋಷನಲ್ಲಿ ಓಡೋಗೋ ಚಿಂಟು, ಸ್ಲೋ ಮೋಷನಲ್ಲಿ ಓಡ. ಅಪ್ಪ ಬಂದರು ಅಂದಿದ ತಕ್ಷಣ ಮುಖ ನೋಡಂಗಿಲ್ಲ. ಕ್ಯಾರೆ ಸುಜ್ಜು, ಸುಜ್ಜು 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 ಇಲ್ಲ, ಪಜ್ಜು ಇಲ್ಲ. ಸುಜ್ಜು ಸುಜ್ಜು ವಾಟರ್ ಮೆಲನ್ ದೇ, ವಾಟರ್ ಮೆಲನ್ ಸುಜ್ಜು. ಅವ್ನು ಮಾತೇ ಆಡಲ್ಲ ಅವನು. ಗುಂಡ್ಗುಂಡಿಗಿದೆ. ಎಲ್ಲ ತೊಗೊಂಡ್ರಾ? ಲಗೇಜ್ ಬರೀ ಚೀಲಗಳು ಇದಾವೆ. ಕ್ಯಾರೆ ಸುಜ್ಜು, ಎತ್ತಾಗ್ತೀಯಾ? ಇದು ಗಿನ್ ಹಾಲು, ಹಸು ಕರು ಹಾಕಿದೆ ಅನಿಸುತ್ತೆ, ಹಾಗಾಗಿ ಗಿನ್ ಹಾಲು ಕೊಟ್ಟು ಕಳಿಸಿದ್ದಾರೆ. ಇದೇನಪ್ಪ, ಎಲ್ಲ ಬಂದಿದ ತಕ್ಷಣ ಫಸ್ಟ್ ಒಂದು ಸರಿ ನೋಡ್ಬಿಡ್ಬೇಕು. ನೋಡಿದರೆ ಸಮಾಧಾನ, ಇಲ್ಲ ಅಂದರೆ ಏನಿರ್ಬೋದು ಅಂತ ಅನ್ನಿಸ್ತಾನೇ ಇರುತ್ತೆ. ಓಕೆ. ಓ, ಇದು ನಿಮ್ಗೆ ನೋಡೋ ಕರ್ರು ಕಾಣಿಸ್ತಾ ಇದೆ, ಬಟ್ ಏನು ಅಂತ ಗೊತ್ತಾಗ್ತಿಲ್ಲಲ್ಲ. ಗೊತ್ತಾಯಿತು ಅನ್ಸ್ಕೊತೀನಿ. ಈಗ ಇದು ಕಾಳು ಮೆಣಸು, ಗಮ್ಮಂತಾದ ಸ್ಮೆಲ್ ಮಾತ್ರ. ಊರಿಂದ ತರಿಸಿದ್ನು. ಅಲ್ಲಿ ನಮ್ಮಲ್ಲಿ ಮೆಣಸೆಲ್ಲ ಬೆಳೀತಾರೆ. ಮೆಣಸು, ಶುಂಠಿ, ಅರಿಶಿನ, ಏಲಕ್ಕಿ ಇದೆಲ್ಲ ಕೊಡಗು ಸೈಡಲ್ಲಿ ಬೆಳೆಯುವಂಥದ್ದು. ಹಾಗಾಗಿ ನಾವೆಲ್ಲ ಅಲ್ಲೇ ತರ್ತೀವಿ. ಇದು ಡೈರೆಕ್ಟ್ ಅಕ್ಕ ಮನೆಯಿಂದ ತಂದಿರೋದು, ಅವ್ರ ಆಂಟಿ ಬೆಳೀತಾರೆ, ಅಲ್ಲಿಂದ ತಂದಿರೋದು ಇದು. ಅವ್ರೇನಾದರೂ ಅವ್ರದ್ದು ಒಂದು ಸ್ವಲ್ಪ ಇರುತ್ತೆ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಬೇರೆಯವ್ರ ಕಡೆಯಿಂದ ಕೊಡಿಸಿರೋದು. ಮೆಣಸು ಫುಲ್ಲು, ಇದು ಪೂರ್ತಿ ಮೆಣಸು. ಆ್ಯಂಡ್ ಇದು ಏನೋ ಮೆತ್ತಿಗಿದೆ. ಇದು ಹುಣಸೆ ಹಣ್ಣು, ಮೇ ಬಿ ಇದು ಹುಣಸೆ ಹಣ್ಣೆ ಇರಬಹುದು. ಇದು ಹುಣಸೆ ಹಣ್ಣೆ. ಈ ಜಾನ್ ಹುಣಸೆ ಹಣ್ಣು ಕಳಿಸಿದ್ದಾರೆ ಆಂಟಿ. ಎಲ್ಲ ಪಾಪ ಅವ್ರ ಮರದ್ದು ಬಿಡಿಸಿ ತೆಗೆದು ಕಳಿಸಿರುವಂತಹ ಹುಣಸೆ ಹಣ್ಣು. ಅಯ್ಯಪ್ಪ, ಹುಣಸೆ ಹಣ್ಣು. ಇದು ಹುಣಸೆ ಹಣ್ಣು ಕಣ ಮಗ. ಇದು ಮೇ ಬಿ ಅಕ್ಕಿ ಅನಿಸುತ್ತೆ, ತೆಗಿ. ಇದು ಬಾಳೆ ಹೂ. ಇದು ಪಪ್ಪಾಯ, ಕಲ್ಲಂಗಡಿ ಹಣ್ಣು, ಹಾಗೆ ಎಳ್ಳೀರು. ಇದಿಷ್ಟು. ಅದು ಅಕ್ಕಿ 2 ಚೀಲ. ಇದಿಷ್ಟು ಊರಿಂದ ತಂದಿರೋದು ಸದ್ಯಕ್ಕೆ. ಇದಿಷ್ಟು ಎತ್ತಿಡ್ಬೇಕು ಇವಾಗ. ನನ್ನ ಕೆಲಸ ಮಾಡೋಣ ಅಂದರೆ ಇದೇ ಕೆಲಸ ಆಗ್ತಾಯಿದೆ. ಕ್ರ್ಯಾಕರ್ ಸೌಂಡ್ ಅಲ್ಲ, ಪಟಾಕಿ ಸೌಂಡ್ ಅಂತ ಹಾಕೋ. ಪಟಾಕಿ ಸೌಂಡ್ ಅಂತ ಕಣ ಹಾಕ್ಬೇಕಾಗಿರೋದು. ಹಾಂ, ಹಾಕು. ಟಪ್ ಟಪ್ ಅಂತ ಜೋರ ಇರೋದು ಹಾಕು, ಸೌಂಡ್ ಕೊಡಿ. ಇಲ್ಲ ಹೋಯ್ತು ಆ ಕಡೆಗೆ. ಅಲ್ಲೆಲ್ಲೋ ಕೂತಿದೆ ಅದು ಪಲಾವ್ ಎಲೆ ಹತ್ರ. ಮರ್ಜಾಗ್ತಾಯಿದೆ ನನಗಿಲ್ಲಿ.
ಟಿ ವಿಯಲ್ಲಿ ಪಟಾಕಿ ಸೌಂಡ್ ಯಾಕೆ ಆಗ್ತಾಯಿದ್ವಿ ಅಂದರೆ ಕೋತಿಗಳ ಕಾಟಕ್ಕೆ ಬಂದು ನಮ್ಮ ಮನೆ ಹತ್ರನೇ ಕೂತ್ಕೊಳ್ಳೋದು ಅಭ್ಯಾಸ ಆಗಿಬಿಟ್ಟಿದೆ. ಈಗಂತೂ ನನಗೆ ಮನಿ ಪ್ಲ್ಯಾಂಟು ಜೊತೆಗೆ ಅದು ಪಲಾವೆಲೆ ಪ್ಲ್ಯಾಂಟ್ ಎಲ್ಲ ಇಟ್ಟಿದ್ದೀನಲ್ವ, ಅಲ್ಲೇ ಬಂದು ಕೂತ್ಕೊಳ್ಳೋ ಅಭ್ಯಾಸ ಆಗಿಬಿಟ್ಟಿದೆ. ಹಂಗಾಗಿ ಸ್ವಲ್ಪ ಬಾಗಿಲು ತೆಗಿಯೋಕ್ಕೂ ಭಯ, ಹೊರಗಡೆ ಹೋಗೋಕ್ಕೂ ಭಯ ಅಷ್ಟೇ, ಇನ್ನೇನೂ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಕೋತಿಯಿಂದ ಏನೇನೆಲ್ಲ ಕಷ್ಟ ಆಯಿತು ನಮಗೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇವಾಗ ಬಂದು ಮಾಲ್ಟ್ ಪೌಡರ್ಗೆ ಇಲ್ಲಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ಇವತ್ತು, ಯಾಕಂದರೆ ಆಂಟಿ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದರೆ ನಾಳೆ ಮಿಲ್ಕ್ ಮಾಲ್ಟ್ ಪೌಡರು ಕೂಡ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು. ಜೊತೆಗೆ ಇನ್ನೂ 3 ಹೊಸದಾದಂತಹ ಸಿರಿಮನೆಯಿಂದ ಪ್ರಾಡಕ್ಟ್ ಬರುವಂಥದ್ದು ಇದೆ, ಅದ್ರದ್ದು ಬಗ್ಗೆ ಯೋಚನೆಯೂ ಕೂಡ ನಡೀತಾ ಇದೆ. ಇಷ್ಟು ದಿನ ನೀವೇನು ತೊಗೋತಾ ಇದ್ರಿ ಸಿರಿಮನೆದು ಅಂದರೆ ಮಾಲ್ಟ್ ಪೌಡರು, ಅದಕ್ಕೆ ಬೇರೆ ಥರದ ಒಂದು ರೂಪನೂ ಕೂಡ ಕೊಡುವಂತಹ ಪ್ಲ್ಯಾನಿಂಗ್ ಇದೆ. ಅಂದರೆ ಮೇಲ್ಗಡೆ ಪೌಚ್ ಎಲ್ಲ ಏನಿತ್ತು ಅದರದ್ದೆಲ್ಲ ಸುಮಾರು ಕೆಲಸಗಳು ನಡೀತಾ ಇದೆ ಫ್ರೆಂಡ್ಸ್. ನಾನು ಸುಮಾರು ಹೇಳ್ತಾ ಇದ್ದೆ 2 ತಿಂಗಳಿಂದ ಕಾಯ್ತಾ ಇದ್ವಿ ಅಂತ. ಫೈನಲಿ 2 ಮಂತ್ಸಿಂದ ಕಾಯ್ತಾ ಇದ್ದಿದ್ದು ಕೈಗೆ ಸಿಕ್ತು. ಹೇಳ್ತೀನಿ ಎಲ್ಲನೂ ಕೂಡ, ಬಟ್ ಅದು ಇನ್ನೂ 1 ವಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದಿದ್ರೆ ಈಗ ನಾಳೆ ಯುಗಾದಿ ಹಬ್ಬಕ್ಕೆ ನಾನು ಅನೌನ್ಸ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು, ನಿಮ್ಮೆಲ್ಲರಿಗೂ ಹೇಳ್ಕೋಬೇಕು, ಶೇರ್ ಮಾಡಬೇಕು ಅಂತ. ಸುಮ್ಮನೆ ಏನೋ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇರೋವಂಥದ್ದಲ್ಲ. ನೀವೆಲ್ಲ ತೊಗೊಳ್ತಾ ಇರೋ ಫುಡ್ಡಿಗೆ ಒಂದು ಸರಿಯಾದಂಥದ್ದು, ಅದಕ್ಕೆ ಆದಂತಹ ಕೆಲವೊಂದು ಫುಡ್ ಅಂತಂದರೆ ಸುಮ್ಮನೆ ಏನೋ ಮಾಡಿ ಕಳಿಸೋವಂಥದ್ದು ಇರೋದಿಲ್ಲ. ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗುತ್ತೆ ಒಂದಕ್ಕೊಂದು ಏನಿರುತ್ತೆ, ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿ. ನೀವೆಲ್ಲ ತೊಗೋತಾ ಇರೋದಕ್ಕೆ ಅಥವಾ ನಿಮ್ಮ ಒಂದು ಸಪೋರ್ಟ್ ಬೆಂಬಲ ಸಿಗ್ತಾ ಇರೋದಕ್ಕೆ, ಅದಕ್ಕೆ ಕರೆಕ್ಟಾದಂತಹ ಮಾಹಿತಿ ನಿಮಗೆ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು 2 ತಿಂಗಳು ಮೊದಲೇ ಪ್ಲ್ಯಾನ್ ಮಾಡಿ ಅದರ ಮಾಹಿತಿ ಎಲ್ಲನೂ ಕೂಡ ಯಾವ ರೀತಿ ಹೀಗೆ ಎಲ್ಲನೂ ಕೂಡ ಸರ್ಚ್ ಮಾಡಿ ಅಥವಾ ಕೇಳಿಕೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಾನು ಪ್ರಿಪೇರ್ ಮಾಡ್ತಾ ಇರೋದು. ಸುಮ್ಮನೆ ಏನೋ ಮಾಡ್ತಾಯಿದ್ದೀನಿ ಮಾಲ್ಟ್ ಪೌಡ್ರು ಅಂತ ಹೇಳಿ ಮಾಡ್ತಾ ಇರೋವಂಥದ್ದಲ್ಲ. ನಾನು ಅದನ್ನೆಲ್ಲ ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಒಂದು ಫುಡ್ಡನ್ನು ತಯಾರಿಸ್ಬೇಕು ಅಂದರೆ ಡಾಕ್ಟರ್ದು ಒಂದು ಮಾಹಿತಿ ಇಲ್ಲದೆ ನಾವು ಯಾವುದನ್ನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ನಾನು ಇದನ್ನು ಮಾಡೋದಕ್ಕೂ ಮೊದಲು 6 ತಿಂಗಳು ಎಷ್ಟು ಕಷ್ಟಪಟ್ಟಿದ್ದೀನಿ, ಏನೆಲ್ಲ ಯೋಚನೆ ಮಾಡಿದ್ದೀನಿ, ಡಾಕ್ಟರ್ ಕನ್ಸಲ್ಟ್ ಮಾಡಿ ಯಾವ ರೀತಿ ಮಾಹಿತಿ ತೊಗೊಂಡು ಆನಂತರ ನಾನು ಮಾಲ್ಟ್ನ ಪ್ರಿಪೇರ್ ಮಾಡಿದೆ, ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇನ್ನು ಮುಂದೆ ಏನಾದರೂ ನಂದು ಸ್ವಲ್ಪ ದಿನದಲ್ಲಿ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೂಡ ಹೇಳ್ತೀನಿ. ಅದು ಈ ಒಂದು ಮಾಲ್ಟ್ ಪೌಡರ್ಗೆ ಮಾಹಿತಿ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರ ನಂಬಿಕೆಗೆ, ಒಂದು ಪ್ರೀತಿಗೆ ನಾನು ಸ್ವಲ್ಪ ಕಷ್ಟಪಟ್ಟಿದ್ದೀನಿ, ಬಟ್ ನಿಮ್ಮೆಲ್ಲರ ಸಪೋರ್ಟ್ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಇದು ಈಗ ಮತ್ತೆ ನಂಗೆ ಆರ್ಡ್ರ್ ಇತ್ತು. ಆಂಟಿಯವರು ಬೆಳಗ್ಗೆ ಬರ್ತೀನಿ ಜರಡಿ ಎಲ್ಲ ಇಟ್ಕೊಟ್ಟು ಮಿಲ್ಕ್ ಮಾಲ್ಟಿಗೆಲ್ಲ ನಾನು ಪ್ರಿಪೇರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಓಕೆ, ಅವ್ರನ್ನ ನಾನು ಕಾಯ್ಕೊಂಡು ಕೂರೋಕ್ಕಾಗಲ್ಲ ನನಗೆ, ಯಾಕೆಂದರೆ ನೆಕ್ಸ್ಟ್ ಡೇಗೆ ನನಗೆ ಆರ್ಡ್ರ್ ಇತ್ತು. ನನಗೆ ಕೆಲವೊಂದು ಟೈಮಲ್ಲಿ ಹಾಗೆ ಹೇಳ್ತೀವಲ್ಲ, ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸುಮಾರು ಜನ ಸುಮಾರು ಥರ ನನಗೆ ಆರ್ಡರ್ ಕೊಡ್ತಾರೆ. ಒಂದೊಂದು ಸರಿ ಒಬ್ಬೊಬ್ರು 5-5 kg ಹೇಳಿಬಿಡ್ತಾರೆ, ಒಬ್ರು 10 kg ಹೇಳ್ತಾರೆ. ನನಗೆ ಹೇಳಬೇಕಂದ್ರೆ ಮುಂಬೈವರೆಗೂ ನನ್ನ ಒಂದು ಮಾಲ್ಟ್ ಪೌಡರ್ ಹೋಗಿದೆ. ಇದೆಲ್ಲ ಯಶಸ್ಸು ನೀವೇ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಟೈಮ್ ಬಂದು ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಮೈ ಗಾಡ್, ಟೈಮ್ ಕಾಣಿಸ್ತಾ ಇದೆಯಾ? 11:56, ಏಪ್ರಿಲ್ 2. ಓಕೆ, ಇನ್ನು 4 ನಿಮಿಷ ಇದೆ 12 ಗಂಟೆಗೆ ಅಷ್ಟೇ. ಮನೆಯವ್ರು ಸಂಜೆ ಊರಿಂದ ಬಂದಮೇಲೆ ಮನೇಲೇ ಇದ್ದರು, ಅವರೆಲ್ಲೂ ಹೊರಗಡೆ ಎಲ್ಲೂ ಹೋಗಿಲ್ಲ. ಹಾಗಾಗಿ ಚಿಂಟುನ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳಿದ ಮೇಲೆ ನೋಡ್ಕೊಳ್ತೀನಿ ನಾನು, ನೀನು ಆರಾಮ್ಸೆ ಹೋಗಿ ನಿನ್ನ ಕೆಲಸ ನೀನು ಮಾಡ್ಕೊ ಅಂತ ಹೇಳಿದ್ರು. ನಂಗೆ ಕೆಲವೊಂದು ಟೈಮಲ್ಲಿ ದಿಢೀರ್ ಅಂತ ಹೇಳಿ ಆರ್ಡ್ರ್ ಬರುತ್ತೆ. ನನಗೆ ಆವಾಗ ಹೇಗೆ ಅಂತಂದರೆ, ನಾನು ಆಲ್ರೆಡಿ ಹೇಳಿದಾಗೆ ಪ್ರತಿಯೊಂದು ವಾಶ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ನಂಗೆ ಆರ್ಡ್ರ್ ಬಂದಂಗೆ ಮಾಡಿಕೊಡ್ತೀನಿ. ಇಲ್ಲ ಅಂತಂದರೆ ನಾನು ಅಷ್ಟೆಲ್ಲ ಸ್ಟಾಕ್ ಎಲ್ಲ ಇಟ್ಕೊಳ್ಳೋ ಥರ ಮಾಡೋದಿಲ್ಲ. ಬಟ್ ನಿಮ್ಮೆಲ್ಲರ ಒಂದು ಸಪೋರ್ಟ್ ಹೀಗೆ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಹೀಗೆ ಆರ್ಡ್ರ್ ಕೊಡ್ತಾ ಇರಿ, ಇಷ್ಟಪಟ್ಟು ಕುಡಿತಾ ಇರಿ. ಯಾಕಂದರೆ ಎಷ್ಟೋ ಜನ ನಂಗೆ ಹೇಳ್ತೀರಾ, ಬೆಳಗ್ಗೆ ಹೊತ್ತು ನಮ್ಮ ಬ್ರೇಕ್ಫಾಸ್ಟ್ ಬಂದು ನಿಮ್ಮ ಮಾಲ್ಟ್ ಪೌಡರ್ ಅಂತ ಹೇಳಿ ಮೇಲೆ ಕಳಿಸ್ಕೊಡ್ತೀರಾ. ತುಂಬ ಖುಷಿ ಆಗುತ್ತೆ ನಿಮ್ಮ ರಿಪ್ಲೈ ನೋಡ್ತಾ ಇದ್ರೆ. ನಂಗೆ ನಿಜ ಏನು ಹೇಳಬೇಕು ಅನ್ನೋದು ಅರ್ಥ ಆಗೋದಿಲ್ಲ. ಮನೇಲಿ ಕೂತು ಏನು ಮಾಡೋದಕ್ಕೆ ಸಾಧ್ಯ ಹೆಣ್ಮಕ್ಳು ಅಂತ ಸುಮಾರು ಸರಿ ಯೋಚನೆ ಮಾಡ್ತಾಯಿದ್ದೆ. ಏನಾದರೂ ಒಂದು ಕೆಲಸ ಇರಬೇಕಲ್ಲ, ಏನು ಮಾಡೋದು ಅಂತ. ಬಟ್ ನನಗಿದು ಒಂದು ಕೆಲಸ ಥರ ಸಿಗುತ್ತೆ, ಕೆಲಸ ಆಗುತ್ತೆ ಅಂತ ನನ್ನ ಕನಸಲ್ಲೂ ಊಹೆ ಮಾಡಿರಲಿಲ್ಲ. ಇದೆಲ್ಲ ನಿಮ್ಮ ಸಪೋರ್ಟಿಂದ. ಫ್ಯಾನ್ ಹಾಕಿ ಈಗ ಮಲ್ಗೋಣ. ನಾವು ನೀನು ಮಾತಾಡೋದು, ನಿಮ್ಮಪ್ಪನಿಗೆ ಡಿಸ್ಟರ್ಬ್ ಆಗೋದು, ನಿಮ್ಮಪ್ಪ ಬೈಯೋದು ನಮಗೆ ಯಾಕೆ ಬೇಕು ಅಲ್ವಾ? ನಾನು ಬರೋವರೆಗೂ ನನ್ನ ಮಗ ನಿದ್ದೆ ಮಾಡಿದೆ. ಈ ಥರ ಟೈಮ್ ಪಾಸ್. ನೋಡಿ 12:20 ಆಯಿತು, ಇನ್ನೂ ಮಲಗಿಲ್ಲ. ಮಲ್ಗೋ, ಕೆಳಗಡೆ ಮಲ್ಗೋ. ಅದು ತೊಗೊಂಡು ನಿಮ್ಮ ಅಪ್ಪನ ಕಬೋರ್ಡಲ್ಲಿರೋ ಬಟ್ಟೆಗಳು, ಎಷ್ಟು ಬಟ್ಟೆ ಸೆಲೆಕ್ಟ್ ಆಗಿದೆ. ಅದರಲ್ಲಿ ಒಂದು ಪ್ಯಾಂಟ್ ಸೆಲೆಕ್ಟ್ ಆಗಿಲ್ಲ,
ಒಂದು 3 ಶರ್ಟ್ ಸೆಲೆಕ್ಟ್ ಆಗಿಲ್ಲ, ಒಂದು ಶಾರ್ಟ್ ಏನೋ ತಂದಿದ್ದೆ ಅದು ಸೆಲೆಕ್ಟ್ ಆಗಲಿಲ್ಲ. ಇಷ್ಟೇ ಅವ್ರು ಸೆಲೆಕ್ಟ್ ಮಾಡಿರೋದು. ಕ್ಲೋಸ್ ಮಾಡಿ. ಓಕೆ, ಇವತ್ತಿನ ಡೇ ಬ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತು ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಮಿಡ್ ನೈಟ್ ಆಗೋಗಿದೆ. ಗುಡ್ ನೈಟ್, ಬಾಯ್, ಟೇಕ್ ಕೇರ್.